ಬಿಹಾರ ಎಲೆಕ್ಷನ್ ಬಳಿಕ ಬದಲಾಗಲಿದೆ ರಾಜ್ಯ ರಾಜಕಾರಣ ಅಂತ ಸಂಪುಟ ಪುನರಚನೆ ಬಗ್ಗೆ ಕೃಷಿ ಸಚಿವರು ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಬಿಹಾರ ಎಲೆಕ್ಷನ್ ಬಳಿಕ ಒಂದು ರಾಜ್ಯ ರಾಜಕಾರಣ ಬದಲಾಗುತ್ತೆ ಅಂತ ಸಂಪುಟ ಪುನರಚನೆ ಬಗ್ಗೆ ಒಂದು ಸ್ಫೋಟಕ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕೃಷಿ ಸಚಿವರು. ಸಿಎಂ ಬದಲಾವಣೆ ವಿಚಾರ ಪಕ್ಷದ ಹೈಕಮಾಂಡ್ಗೆ ಬಿಟ್ಟಿದ್ದು, ಇನ್ನು ಬಿಹಾರ ಚುನಾವಣೆ ಬಳಿಕ ಸಚಿವ ಸಂಪುಟ ರೀಶಫಲ್ ಆಗಲಿದೆ ಅಂತ ಮಂಡ್ಯದಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಸಚಿವ ಸಂಪುಟದಲ್ಲಿ 138 ಜನರಲ್ಲಿ 34 ಜನ ಸಚಿವರಾಗಿದ್ದಾರೆ. 34 ಜನರಲ್ಲಿ ಎಷ್ಟು ಜನರನ್ನ ತೆಗೀತಾರೆ ಅನ್ನೋದು ಪಕ್ಷಕ್ಕೆ ಬಿಟ್ಟದ್ದು. ಉಳಿದ ಸಚಿವ ಸ್ಥಾನ ಆಕಾಂಕ್ಷಿಗಳಿಗೆ ಪಕ್ಷ ಏನಾದರೂ ಆಲ್ಟರ್ನೇಟ್ ಮಾಡಬೇಕಾಗತ್ತೆ. 34 ಜನರಲ್ಲಿ ಎಷ್ಟು ಜನರನ್ನ ತೆಗೀತಾರೆ ಅನ್ನೋದು ಪಕ್ಷಕ್ಕೆ ಬಿಟ್ಟ ವಿಚಾರ. ಏನೇ ಬದಲಾವಣೆ ಇದ್ರೂ ಅದನ್ನ ಸಿಎಂ ಮಾಡ್ತಾರೆ. ಸಿಎಂ ಡಿನ್ನರ್ ಮೀಟಿಂಗು ಹಾಗೆ ಈ ಒಂದು ರಾಜಕೀಯಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಡಿನ್ನರ್ ಮೀಟಿಂಗ್ ಕುರಿತು ಸಚಿವ ಚಲುವರಾಯಸ್ವಾಮಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸಾಕಷ್ಟು ಕುತೂಹಲವನ್ನ ಉಂಟು ಮಾಡ್ತಾ ಇರುವಂತಹ ಡಿನ್ನರ್ ಮೀಟಿಂಗ್ ಇದು. ಈ ಬಗ್ಗೆ ಕೃಷಿ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಸರಿ ರೀ, 2.5 ವರ್ಷ ಭಾಳಷ್ಟು ಜನ 136 ಜನನೂ ಮಂತ್ರಿ ಆಗಬೇಕು ಅಂತಿದ್ದಾರೆ. 138 ಜನನೂ, ಅದರಲ್ಲಿ 34 ಜನ ಆಗವ್ರೆ. ಇನ್ನೊಂದಷ್ಟು ಜನ ಆಸೆ ಇರೋರಿಗೆ ಏನಾದ್ರು ಪಕ್ಷ ಮಾಡಬೇಕಲ್ಲ ಆಲ್ಟರ್ನೇಟು. ಈಗ ಪಂಚಾಯತಿಲಿ 10 ತಿಂಗಳು ಕೊಡ್ತೀವಿ, ಕೊನೆ ಪಕ್ಷ ಸರ್ಕಾರದಲ್ಲಿ 2.5 ವರ್ಷಕ್ಕೆ ಕೇಳೋದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಹೌದಲ್ವೇನ್ರಿ? ಈ 34 ಜನಕ್ಕೆ ಯಾರನ್ನಾರಲ್ಲಿ ಪಕ್ಷ ತೆಗೆದು ಇನ್ನೊಂದಷ್ಟು ಜನ ಕೊಡ್ತಾರೆ. 34 ಜನದಲ್ಲಿ 10 ಜನ ತೆಗಿತಾರೋ, 33 ಜನನೂ ತೆಗಿತಾರೋ, ಅದು ಪಕ್ಷಕ್ಕೆ ಬಿಟ್ಟು. ಸರಿ ರೀ, 2.5 ವರ್ಷ ಭಾಳಷ್ಟು ಜನ 136 ಜನನೂ ಮಂತ್ರಿ ಆಗಬೇಕು ಅಂತಿದ್ದಾರೆ. 138 ಜನನೂ, ಅದರಲ್ಲಿ 34 ಜನ ಆಗವ್ರೆ. ಇನ್ನೊಂದಷ್ಟು ಜನ ಆಸೆ ಇರೋರಿಗೆ ಏನಾದ್ರು ಪಕ್ಷ ಮಾಡಬೇಕಲ್ಲ ಆಲ್ಟರ್ನೇಟು. ಈಗ ಪಂಚಾಯತಿಲಿ 10 ತಿಂಗಳು ಕೊಡ್ತೀವಿ, ಕೊನೆ ಪಕ್ಷ ಸರ್ಕಾರದಲ್ಲಿ 2.5 ವರ್ಷ